ಗುತ್ತಿಗೆದಾರನಿಗೆ ಧಮಕಿ ಹಾಕಿದ್ದ ಬಿಜೆಪಿ ಶಾಸಕ ಲಾಕ್ ಆಗಿದ್ದಾರೆ. ರಾಜ್ಯಕ್ಕೆ ಪರಾರಿಯಾಗ್ತಿದ್ದ ಮುನಿರತ್ನ ಖಾಕಿ ಕೆಡ್ಡಾಗೆ ಬಿದ್ದಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡಿ ಈಗ ಪೊಲೀಸರ ಅತಿಥಿ ಕೂಡ ಆಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ ಅಥವಾ ನೀನು ನನ್ನ ಮನೆಯವ್ರು ಅಲ್ಲೋ ಏನು ಗೌಡ ತಾನೆ? ಆರ್ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್. ಬೈಗುಳ ವೀರ ಶಾಸಕನ ಕೈಗೇರಿತು ಕೋಳ. ಬಿಜೆಪಿ ಶಾಸಕ ಮುನಿರತ್ನರನ್ನ ಪೊಲೀಸರು ಬಂಧಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜುಗೆ ಜಾತಿ ನಿಂದನೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ವೈಯಾಲಿಕಾವಲ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ಕೋಲಾರದ ನಂಗಲ್ಲಿ ಎಂಬಲ್ಲಿ ಬಂಧಿಸಲಾಗಿದೆ. ಮುನಿರತ್ನ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇದ್ದಂತೆ ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ನಾಟಕ ಮಾಡಿದ್ರು. ಯಾರಿಗೂ ಗೊತ್ತಾಗದ ಹಾಗೆ ಆಂಧ್ರಪ್ರದೇಶಕ್ಕೆ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ರು. ಆದರೆ ರಾಜರಾಜೇಶ್ವರಿ ನಗರ ಶಾಸಕ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಲ್ಲಿ ಪೊಲೀಸರಿಬ್ಬರ ಮಧ್ಯೆ ಮುನಿರತ್ನ ಲಾಕ್. ಮುನಿರತ್ನರನ್ನ ಬಂಧಿಸಿ ಪೊಲೀಸರ ವಾಹನದಲ್ಲೇ ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡು ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮುನಿರತ್ನಗೆ ಮೆಡಿಕಲ್ ಚೆಕಪ್ ನಡೆಸಲಾಯಿತು. ಬಳಿಕ ಮುನಿರತ್ನರನ್ನ ಅಶೋಕನಗರ ಠಾಣೆಗೆ ಕರೆದುಕೊಂಡು ಹೋಗಲಾಯಿತು. ಇಂದು ಮುನಿರತ್ನಗೆ ಮೆಡಿಕಲ್ ಚೆಕಪ್ ನಡೆಸಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಮುಂದಿನ ತನಿಖೆ ಹೇಗಿರುತ್ತೆ ಅಂತ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಆರ್ ನಗರವನ್ನೇ ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡಿದ್ದ ಮುನಿರತ್ನ ಅರೆಸ್ಟ್ ಆಗಿದ್ಯಾಕೆ, ಕಾಂಟ್ರಾಕ್ಟರ್ ದೂರು ಕೊಟ್ಟಿದ್ದೇಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಕೂಡ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಏನ್ರಿ ಇದು? ಬಾಯಿ ಬಿಟ್ರೆ ಬರೀ ಬೈಗುಳುವೆ ಬರ್ತಿದೆ ಅಂದ್ಕೊಳ್ಬೇಡಿ. ಇದು ಮತ್ಯಾರೂ ಅಲ್ಲ, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನರದ್ದು ಎನ್ನಲಾದ ಬೈಗುಳದ ಆಡಿಯೋ ಕಣ್ರಿ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಯಾವ ರೀತಿ ಬೈದಿದ್ದಾರೆ ನೋಡಿ. ಹೀಗೆ ಹೇಳ್ತಿರೋದು ನಾವಲ್ಲ, ಸ್ವತಃ ಗುತ್ತಿಗೆದಾರ ಚೆಲುವರಾಜನೇ ಪೊಲೀಸರಿಗೆ ಈ ಕುರಿತು ದೂರು ನೀಡಿದ್ದಾರೆ. ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಆರೋಪದಲ್ಲಿ ದೂರು ದಾಖಲಿಸಿದ್ದಾರೆ. ಏನು ಗೌಡ ತಾನೆ? ಅಲ್ಲೋ ಒಬ್ಬ ಗೌಡ ಆಗಿ ಸಾಕ್ತಿಯ? ಅಲ್ಲೇ ಅದೇನು ಬೈತಾರ್ರಿ ಶಾಸಕ? ಬಾಯಿ ತೆಗೆದ್ರೆ ಬೀಪ್ 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 ಸೌಂಡ್ ಹಾಕದೆ ಕೇಳಂಗೆ ಇಲ್ಲ ನೋಡಿ. ಅಷ್ಟು ಅಶ್ಲೀಲವಾಗಿ, ಅಸಹ್ಯವಾಗಿ, ಅಸಭ್ಯವಾಗಿ ಗುತ್ತಿಗೆದಾರನಿಗೆ ಬೈದಿದ್ದಲ್ಲದೆ ಕಮಿಷನ್ ಹಣಕ್ಕೆ ಧಮಕಿ ಬೇರೆ ಹಾಕಿದ್ದಾರೆ. ಚಿತ್ರಹಿಂಸೆ ಕೊಡ್ತಾರಂತೆ ಮುನಿರತ್ನ. ಮೀಟಿಂಗ್ ನೆಪದಲ್ಲಿ ಮನೆಗೆ ಕರೆಸಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಡ್ತಾರೆ. ಬಿಬಿಎಂಪಿ ಅಧಿಕಾರಿಗಳನ್ನು ಬಟ್ಟೆ ಬಿಚ್ಚಿ ಕೂರಿಸ್ತಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಸಾಲು ಆರೋಪ ಮಾಡಿದ್ದಾರೆ. MLA ಸಾಹೇಬ್ರಿಗೆ ದುಡ್ಡು ಕೊಟ್ಟರೆ ಸರಿ, ನೀನು ಅಲ್ಲಿ ಇಲ್ಲಿ ಏನೋ ಕಂಪ್ಲೇಂಟ್ ಕೊಡ್ತಾ ಇದ್ದೆ ಅಂತ ಲೋಕಾಯುಕ್ತ ಕೊಡ್ತಾ, ಯಾರಿಗೂ ಗೊತ್ತಾಗ್ದಂಗೆ ಎಲ್ಲ ಲೀಕ್ ಆಯಿತು, ನೀನನ್ನು ಮರ್ಡರ್ ಮಾಡಿಸ್ಬಿಡ್ತೀನಿ ಅಂತ ನನಗೆ ಎದುರಿಸಿದ್ರು. ಆಡಿಯೋ ಸತ್ಯವಾಗಿದ್ದರೆ ರಾಜೀನಾಮೆ. ಅರೆಸ್ಟ್ ಆಗುವ ಮುನ್ನ ಮಾತಾಡಿದ್ದ ಶಾಸಕ ಮುನಿರತ್ನ ಆ ಆಡಿಯೋವನ್ನು ಕೋರ್ಟ್ಗೆ ಕೊಡಿ, ಅದರಲ್ಲಿರೋ ಆಡಿಯೋ ನನ್ನದೇ ಅಂತ ಪ್ರೂವ್ ಆದರೆ ರಾಜೀನಾಮೆ ನೀಡುತ್ತೇನೆ ಅಂತ ಹೇಳಿದ್ದಾರೆ. ನನಗೆ ಬಂದಂಥ ದೂರಲ್ಲಿ ದೇವರಾಜ ಟ್ರಕ್ ಟರ್ಮಿನಲಲ್ಲಿ ಪ್ರತಿ ತಿಂಗಳು 15 ಲಕ್ಷ ಅವ್ಯವಹಾರ ಆಗ್ತಾ ಇದೆ ಅಂತ ಕಂಡು ಬಂದಾಗ ನಾನು ಒಂದು ಪತ್ರ ಬರೆದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿದ್ದ ದಿವಸದಿಂದ ಪ್ರಾರಂಭ ಆಯಿತು.
ಯಾವುದಾದ್ರು ಒಂದು ರೀತಿಯಲ್ಲಿ ಸಂಚು ರೂಪಿಸೋದಕ್ಕೆ. ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ ಡಿ.ಕೆ. ಸುರೇಶ್ ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು ಅದರಲ್ಲಿ ಗುತ್ತಿಗೆದಾರನಾಗಿರ್ತಕ್ಕಂಥ ಚೆಲುವರಾಜ್. ಇದರ ಮಧ್ಯೆ ಮುನಿರತ್ನಗೆ ಬಿಜೆಪಿ ನೋಟಿಸ್ ನೀಡಿದೆ. 5 ದಿನಗಳ ಒಳಗಾಗಿ ಘಟನೆ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುರುಕ್ಷೇತ್ರ ನಿರ್ಮಾಪಕ ಮುನಿರತ್ನ ಅರೆಸ್ಟ್ ಆಗೋಕು ಮುನ್ನ ಭಾರಿ ಹೈ ಡ್ರಾಮಾ ಮಾಡಿದ್ರು. ಪೊಲೀಸರ ಕೈಗೆ ಸಿಲುಕಾಕಿಕೊಳ್ಳಬಾರದು ಅಂತ ತಲೆ ಓಡಿಸಿ ಪರಾರಿಯಾಗೋದಕ್ಕೆ ಯತ್ನಿಸಿದ್ರು. ಆದರೂ ಕಾಕಿ ಕೆಡ್ಡಾಗೆ ಬಿದ್ದಿದ್ದೇ ರೋಚಕವಾಗಿದೆ. ಪೊಲೀಸರ ಆಪರೇಷನ್ ಹೇಗಿತ್ತು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿನಿಮಾ ಸ್ಟೈಲಲ್ಲಿ ಮುನಿರತ್ನ ಎಸ್ಕೇಪ್. ಓಡೋಗ್ತಿದ್ದವರು ಪೊಲೀಸರ ಕೈಗೆ ಲಾಕ್. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ತಾವು ಆಡಿದ್ದೇ ಆಟ ತಮ್ಮದೇ ಅಡ್ಡವೆಂಬಂತೆ ನಡೆದುಕೊಳ್ತಿದ್ದ ಮುನಿರತ್ನ ದರ್ಪಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಮೇಲೆ ವೈಯಾಲಿ ಕಾವಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಬಂಧನ ಆಗೋ ಮೊದಲು ಬಿಜೆಪಿ ಶಾಸಕ ಮುನಿರತ್ನ ಭಾರೀ ಹೈಡ್ರಾಮವನ್ನ ಮಾಡಿದ್ದಾರೆ. ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಲು ಯತ್ನಿಸಿದ್ರು. ಫಿಲ್ಮಿ ಸ್ಟೈಲಲ್ಲಿ ಯಾರ ಸಂಪರ್ಕಕ್ಕೂ ಸಿಗದೆ ನಾಪತ್ತೆಯಾಗಲು ಪ್ಲಾನ್ ಮಾಡಿದ್ರು. ಇದಕ್ಕಾಗಿ ತಮ್ಮ ಕಾರಲ್ಲಿ ಯಾವ ಬೆಂಬಲಿಗರಿಲ್ಲದೆ ಯಾರ ಸಹಾಯಕರಿಲ್ಲದೆ ಡ್ರೈವರ್ ಜೊತೆ ಎಸ್ಕೇಪ್ ಆಗ್ತಿದ್ರು. ತಮ್ಮ ಗುರುತು ಸಿಗಬಾರದು ಅಂತ ತಮ್ಮ ಮೊಬೈಲ್ ಬಿಟ್ಟು ಬೇಸಿಕ್ ಮೊಬೈಲ್ ಪರ್ಚೇಸ್ ಮಾಡಿ ಬೇರೆ ನಂಬರ್ ಪಡೆದಿದ್ರು. ಫೋನ್ ಲೊಕೇಶನ್ ಮೂಲಕವೇ ಶಾಸಕ ಲಾಕ್. ಹೇಗೋ ಪೊಲೀಸರ ಕೈಗೆ ಮುನಿರತ್ನ ಫೋನ್ ಲೊಕೇಶನ್ ಸಿಕ್ಕಿತು. ಕೋಲಾರ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಅರೆಸ್ಟ್ ಮಾಡಲಾಯಿತು. ಬಳಿಕ ವೈಯಾಲಿ ಕಾವಲ್ ಪೊಲೀಸರು ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಇನ್ನು ವೈಯಾಲಿ ಕಾವಲ್ ಠಾಣೆ ಮುಂದೆ ಮುನಿರತ್ನ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ರು. ಮುನಿರತ್ನ ಬಂಧಿಸಿದ್ದಕ್ಕೆ ಜೈಕಾರ ಕೂಗಿ ಆಕ್ರೋಶಗೊಂಡ್ರು. MP ಎಲೆಕ್ಷನ್ ಅಲ್ಲಿ ನಮ್ಮ MP ಅವ್ರು ಗೆದ್ದಿದ್ರಿಂದ ಈ ರೀತಿ ಮಾಡಿಸ್ತಾ ಇದ್ದಾರೆ. ಅದಲ್ಲದೆ ವೇಲು ನಾಯಕರು ಇವ್ರ ಜೊತೆ ಇದ್ದರು. 15 ವರ್ಷ 20 ವರ್ಷಗಳ ಕಾಲ ನಮ್ಮ ಮುನಿರತ್ನ ಸರ್ ಜೊತೆಲಿದ್ದವರು. ಅವಾಗ ಇವರು ಬೇರೆ ಜಾತಿ ಆಗಿರ್ಲಿಲ್ವಾ? ಅವ್ರ ಜೊತೆಲಿದ್ದಾಗ ಅವ್ರ ಜೊತೆಲಿ ಇದ್ದು ಒಡನಾಟ, ಅವ್ರ ಮನೇಲಿ ಇವ್ರು ತಿನ್ನೋರು, ಇವ್ರ ಮನೇಲಿ ಅವ್ರು ತಿನ್ನೋರು, ಈ ರೀತಿ ಇದ್ದವರು. ಅವರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ವೇಲು ನಾಯಕರೇ ಒಕ್ಕಲಿಗರಿಗೆ 10 ಕೇಸ್ ಹಾಕಿದ್ದಾರೆ. ಹೋದ ವರ್ಷ ನಾನು ಗೌಡ್ರ ಮಹಿಳೆ, ನನ್ನ ಮಗನ ಮೇಲೆ ಅಟ್ರಾಸಿಟಿ ಹಾಕಿದ್ದಾರೆ. ಮುನಿರತ್ನ ಅಂತ ಒಳ್ಳೆ ವ್ಯಕ್ತಿ. ಒಂದು ಹೇಳ್ತೀನಿ ಕೇಳ್ರಿ, 4 ಸಾರಿ ಕ್ಷೇತ್ರ ಜನತೆ ಗೆಲ್ಲಿಸ್ತಾರೆ ಅಂದ್ರೆ ಜನತೆ ಏನು ಮೂರ್ಖರ? 4 ಸಾರಿ MLA ಮಾಡ್ತಾರೆ, 1 ಸಾರಿ ಇವನ್ನ ಗುರುತಿಸಿ ರಾಜ್ಯದ ಮಂತ್ರಿ ಆಗ್ತಾರೆ. ಹಾಗಾಗಿ ಮುನಿರತ್ನ ಅವರು ಯಾವುದೇ ಕಾರಣಕ್ಕೂ